ಹಲೋ ಎವ್ರಿವಾನ್, ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್. ನಾವಿವತ್ತು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಹೆಬ್ಬೂರು ಬಸ್ ಸ್ಟ್ಯಾಂಡ್. ವೀಡಿಯೋ ಮಾಡ್ತಾಯಿದ್ದೆ ಬಸ್ ಸ್ಟ್ಯಾಂಡ್ ಅಷ್ಟೊಂದು ಬಸ್ ಬಂದುಬಿಟ್ಟು ಓಡೋಗತ್ಕೊಂಡ್ಬಿಟ್ವಿ. ನೋಡಿ ನನ್ನ ಸಿಸ್ಟರಿಂದಲ ಹಾಯ್ ಮಾಡ್ತಾಯಿದ್ದಾರೆ. ಅದು ಫುಲ್ ಹೆದರ್ಕೊಂಡು ಅವ್ರಿಗೆ ಎಕ್ಸ್ಲೇಟ್ರಲ್ಲಿ ಕರ್ಕೊಂಡು ಹೋದೆ ನಾನು, ಫೋರ್ಸ್ ಮಾಡಿ. ಅವ್ರಿಗೆ ಭಯ, ಅದಕ್ಕೆ ಫುಲ್ ಹೆದರ್ಬಿಟ್ಟಿದ್ದಾರೆ. ಸೊ ನಾವು ಹೋಗಿದ್ದು ಶಾಪಿಂಗ್ ಯಾಕಪ್ಪ ಅಂದರೆ ನೇತ್ರ ಭಾನುವಾರ ಟ್ರಿಪ್ ಹೋಗ್ತಾ ಇದ್ದಾಳೆ. ಅದು ಯಾವ ಟ್ರಿಪ್ ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾಳೆ. ಡ್ರೆಸ್ ನೋಡ್ತಾ ಇದ್ದೀವಿ, ಯಾವುದು ಇಷ್ಟ ಆಗ್ತಾಯಿಲ್ಲ. ನೋಡೋಣ ಯಾವ ಥರ ತೊಗೊತಾಳೆ ಅಂತ. ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲ ಹಳೆ ಮೆಮೊರೀಸ್ನೆಲ್ಲ ನೆನಪಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಮೂಮೆಂಟ್. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋಗೋಣ, ಟೈಮ್ ಆಗುತ್ತೆ ಅಂತ ಹೊರಟ್ವಿ. ಹಾಗೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ಮಳೆ, ಫುಲ್ಲು ಜೋರು ಮಳೆ. ನೋಡಿ, ಮಳೆ ಬಂದು ಫುಲ್ ಬಿಲ್ಡಿಂಗ್ ಮುಂದೆ ಎಲ್ಲ ನೀರು ನಿಂತುಬಿಟ್ಟಿದೆ. ಸೊ ಮಳೆ ಬಂದು ನಿಂತಿರೋದ್ರಿಂದ ತುಂಬ ಚಳಿ ಆಗ್ತಾಯಿತ್ತು. ಸೊ ಏನಾದರೂ ಚಾಟ್ಸ್ ತಿನ್ನಬೇಕು, ಬಿಸಿಯಾಗಿರೋದೇ ತಿನ್ನಬೇಕು ಅಂದ್ಬಿಟ್ಟು ನಾವು ಗೋಬಿ ಮಂಚೂರಿ ಸೆಲೆಕ್ಟ್ ಮಾಡಿದ್ವಿ. ಸೊ ಗೋಬಿ ಮಂಚೂರಿ ತಿಂದ್ಕೊಂಡು ಅದು ಟೇಸ್ಟಿಯಾಗಿತ್ತು. ಹೆಂಗೆ ಖಾಲಿ ಆಯಿತು ಅಂತಲೂ ಗೊತ್ತಾಗಲಿಲ್ಲ, ಟೈಮಿಗಾಯಿತು ಅಂತಲೂ ಗೊತ್ತಾಗಲಿಲ್ಲ. ಟೈಮ್ ತುಂಬಾ ಆಗೋಗಿತ್ತು. ಮನೆಗೆ ಹೊರಟ್ವಿ. ಹೋಗೋಣ ಅಂತ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಬಸ್ ಸಿಗಲಿಲ್ಲ. ಸೊ ಸಿವಿಲ್ ಬಸ್ಸಲ್ಲಿ ಬಂದ್ವಿ. ಸೊ ಈಗ ನಾವು ಮನೆಗೆ ಬಂದಿದ್ದೀವಿ. ಮನೆಗೆ ಬಂತಿದ್ದಂಗೆ ನಮಗೆ ಸೂಪರಾಗಿರೋದೊಂದು ಕೆಲಸ ನಮಗೋಸ್ಕರ ವೆಯ್ಟ್ ಮಾಡ್ತಿತ್ತು. ಅದೇನಪ್ಪ ಅಂತಂದರೆ ನೋಡಿ, ನಮ್ಮ ಮನೆಯವರು ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಏನಪ್ಪ ಇದು ಫುಲ್ ದೊಡ್ಡ ಅಡುಗೆ ಮಾಡ್ತಾಯಿದ್ದಾರೆ, ಏನು ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ರಾ? ಅದೇನಂದರೆ ಇವತ್ತು ಗಣಪತಿ ಪೂಜೆನ ನಮ್ಮ ಮನೆ ಕಡೆಯಿಂದ ಮಾಡ್ತಾಯಿದ್ದೀವಿ. ಸೊ ಕಡಲೆಕಾಳು ಉಸ್ಲಿ ಮಾಡ್ತಿದ್ದೀವಿ. ಅದಕ್ಕೆ ಕಡಲೆಕಾಳು ಕೂಗ್ತು, ಈರುಳ್ಳಿ ಬೇಯಿಸ್ಕೊತಾ ಇದ್ದೀವಿ, ಕಾಯಿ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಉಸ್ಲಿ ಮಾಡೋದೊಂದೇ ಬ್ಯಾಲೆನ್ಸ್. ಈರುಳ್ಳಿ ಬೇಯ್ತಾ ಇದೆ. ನಮ್ಮ ಅತ್ತೆ ವೀಡಿಯೋ ಮಾಡೋದು ನೋಡೋಗ್ತಾ ಇದ್ದಾರೆ. ಓಕೆ ಫೈನ್. ಸೊ ಫೈನಲಿ ಉಸ್ಲಿ ರೆಡಿ ಆಯಿತು. ನನ್ನ ಮಗಳು ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ವೀಡಿಯೋ ನಾನು ಮಾಡ್ತೀನಿ ಅಂತ. ಓಕೆ, ಅವಳಿಗೆ ಕೊಡ್ತೀನಿ. ಓಕೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಐನೋರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ. ಪೂಜೆ ನಮ್ಮದೇ ಇರೋದ್ರಿಂದ ನಾವು ಬೇಗ ಬರಬೇಕಾಯ್ತು, ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ. ಇನ್ನೂ ಯಾರೂ ಬಂದಿಲ್ಲ, ಎಲ್ಲ ಒಬ್ರೊಬ್ರಾಗೆ ಬರ್ತಾರೆ. ನಮ್ಮ ಹುಡುಗಿರು ಐನೋರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲರೂ ಬಂದುಬಿಡ್ತಾರೆ. ಓಕೆ, ಎಲ್ಲ ಒಬ್ರೊಬ್ರಾಗೆ ಬರ್ತಾಯಿದ್ದಾರೆ. ಇನ್ನೇನು ಇಷ್ಟರಲ್ಲೇ ಪೂಜೆ ಶುರು ಆಗುತ್ತೆ. ಪೂಜೆ ಒಂದು 10-15 ಮಿನಿಟ್ಸ್ ಆಯಿತು. ಪೂರ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ಅದಾದಮೇಲೆ ಪೂಜೆ, ನಮ್ಮ ಗಣಪತಿ ಜೊತೆ ಪುಟ್ಟು ಗಣಪತಿ ಒಬ್ಬರು ಆ್ಯಡ್ ಆಗಿದ್ದಾರೆ. ತುಂಬ ಚೆನ್ನಾಗಿತ್ತು. ಅವ್ರಿಗೂ ಕೂಡ ಒಟ್ಟಿಗೆ ಪೂಜೆ ಮಾಡಿದ್ದಾಯಿತು. ಸೊ ಪೂಜೆ ಎಲ್ಲ ಚೆನ್ನಾಗಿ ಬಂತು. ಪೂಜೆ ಮುಗೀತು ಕೂಡ. ಪೂಜೆ ಮುಗಿತಿದ್ದಂಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಆಯಿತು. ಪ್ರಸಾದ ವಿತರಣೆಯಲ್ಲಿ ನಮ್ಮ ಯುಕ್ತಿಯವರು ಭಾಗವಹಿಸಿದ್ರು. ಅವರು ತುಂಬ ಖುಷಿಯಾಗಿ ನಾನು ಪ್ರಸಾದ ಕೊಡ್ತೀನಿ ಅಂತ ಕೊಡ್ತಾಯಿದ್ರು. ಸೊ ನಾವು ಪ್ರಸಾದ ಎಲ್ಲ ತೊಗೊಂಡು ಸ್ವೀಕರಿಸಿ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ಮತ್ತು ಐನೋರ ಆಶೀರ್ವಾದ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ನಾವು ಅರಿಶಿನ ಕುಂಕುಮ ತೊಗೊಂಡ್ವಿ. ಸೊ ಅರಿಶಿನ ಕುಂಕುಮ ಎಲ್ಲ ತೊಗೊಂಡಾಯಿತು. ಎಲ್ಲ ಪ್ರೋಗ್ರಾಮ್ ಮುಗೀತು, ಫೈನಲಿ ಆಯಿತು.
ಬನ್ನಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದೆ, ಬೇಜಾರು ಮಾಡ್ಕೋಬೇಡಿ. ಇವರೆಲ್ಲ ನಮ್ಮ ಬೀದಿಯವರು. ನಾವೇ ಎಲ್ಲರೂ ಸೇರಿ ಮಾಡಿರೋದು ಗಣಪತಿನ. ಇಲ್ಲಿ ಇವನು ಬೆಳಕಿಗೆ ಬರಬೇಕು, ಮುಂದೆ ಬರಬೇಕು. ಇವರು ನಮ್ಮ ಗಣಪತಿ ಐನೋರು. ಅಂಕಲ್ ನಮಸ್ಕಾರ ಮಾಡಿ. ಇವರು ಅಂಕಲ್ ಸ್ವಲ್ಪ ಸೈಡಿಗೆ ಬನ್ನಿ. ಇವರೇ ನಮ್ಮ ಗಣಪತಿ ಇಡೋದಕ್ಕೆ ಅಧ್ಯಕ್ಷರು. ಇವರಿಂದನೇ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಆಗ್ತಾ ಇರೋದು. ಇವರು ಮತ್ತೆ ಧರ್ಮಪತ್ನಿಯವರು ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲೋಗಿದ್ದಾರೆ. ಅವ್ರ ಹೆಸರು ರಮೇಶ್ ಮತ್ತು ಅವ್ರ ಪತ್ನಿ ಹೆಸರು ಅನಸೂಯ ಅಂತ. ಸೊ ಎಲ್ಲ ಮುಗೀತು, ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ವಿಡಿಯೋ ಮಾಡೋಣ, ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ತುಂಬ ಟೈಮ್ ಆಗಿತ್ತು, ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.